ನಂದಿನಿ, ಸೂರ್ಯ ಅವರು ಕೆಲಸ ಇದೆ ಅಂದ್ಬಿಟ್ಟು ನೀನು ಇಲ್ಲೇ ಬಿಟ್ಬಿಟ್ಟು ಸಿಟಿಗೆ ಹೋದ್ರಲ್ಲ. ಅಲ್ಲ, ಟೀನಾದರೂ ಕುಡ್ಕೊಂಡು ಹೋಗ್ಬಾರ್ದಾ? ಅಷ್ಟು ಹಿಂಸೆ ಮಾಡಿದ್ರು ಕೆಲಸ ಮುಗಿಸ್ಕೊ ಬರ್ತೀನಿ ಅಂತ ಹೊರಟೋದ್ರು. ನೀನಾದರೂ ಹೇಳ್ಬೇಕು ತಾನೇ. ಏ, ನೀನು ಊಟ ಮಾಡು ಬಾ ಅಂದರೆ ಅವ್ರು ಬರಲಿ ಅನ್ಕೊಂಡು ಕೈಕೊಂಡು ಕೂತಿದ್ದೀಯಪ್ಪ. ಬಾ ಒಂದು ಸ್ವಲ್ಪ ಊಟ ಮಾಡು, ಅವ್ರು ಬಂದಮೇಲೆ ಊಟ ಮಾಡುವಂತೆ. ಅಮ್ಮ ಮಟನ್ ಸಾಂಬಾರೆಲ್ಲ ಮಾಡಿಟ್ಟಿದ್ದಾರೆ. ಇಲ್ಲ ಸುಮ್ಮನಿರು, ಅವ್ರು ಬಂದ್ಬಿಡ್ಲಿ. ಏನೋ ಸಿಟಿಲಿ ಯಾರೋ ಫ್ರೆಂಡ್ ಮಾತಾಡ್ಸ್ಬೇಕಾಯ್ತಂತೆ, ಅರ್ಜೆಂಟ್ ಅಂತೆ. ಸುಮಾರು ದಿವಸದಿಂದ ಸಿಕ್ಕಿತ್ತಿಲ್ವಂತೆ. ಇವತ್ತೆಲ್ಲ ಸಿಟಿಲಿ ಸಿಗ್ತೀನಿ ಬಾ ಅಂತಂದರು. ಅದಕ್ಕೆ ಅವ್ರದ್ದೆಲ್ಲ ಇವತ್ತು ಊರ್ಕೊಂಡೋದಾರಂತೆ ವಾಪಸ್ಸು. ಏನು ಬರೋದು ಇನ್ನು 2-3 ತಿಂಗಳು ಆಗ್ತದಂತೆ. ಅದಕ್ಕೆ ಇನ್ನು ಯಾವತ್ತೂ ಸಿಗೋಕ್ಕಿಲ್ವಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಅಂದ್ಬಿಟ್ಟು ನನ್ನ ಇಲ್ಲಿ ಬಿಟ್ಬಿಟ್ಟು ಹೋಗವ್ರೆ. ಇಲ್ಲೇ ಅವ್ರವೇ ಮಗಿನ ನೋಡ್ಕೊಂಡು ಬರೋದು ಅನ್ಕೊಂಡೆ ಬಂದಿದ್ದು. ಫೋನ್ ಮಾಡಿದ್ರಲ್ಲ ಬತ್ತವ, ಹಾಗೆ ಹೆಂಗಿರು ಬರೋದು ಬಂದಿನಲ್ಲ ಪಾಪನ. ಆಮೇಲೆ ಹೋಗಿ ನೋಡಿದ್ರೆ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದರು. ಮಗಿನೂ ಮಾತಾಡ್ಸ್ಕೊ ಹೋದ್ರಲ್ಲ. ಹೌದು, ಮಗುನು ಮಾತಾಡ್ಸ್ಕೊಂಡು ಹೋದರು. ನಾನು ಏನು ಕೇಳಲಿಲ್ಲ ಏನು ಏಕೆ ಅಂತ. ಹೇಗಿದ್ರು ನಂದಿನಿಗೆ ಗೊತ್ತಿರುತ್ತಲ್ಲ, ಅವಳಿಗೆ ಕೇಳ್ಕೊಳ್ಳೋಣ ಅಂತ. ಬಾ ನಂದಿನಿ, ಒಂದು ಸ್ವಲ್ಪ ಊಟ ಮಾಡು. ನಾವು ಸ್ವಲ್ಪ ಊಟ ಮಾಡು ಅಂತ ನೀನು ಈ ಥರ ಆಡ್ತಿದ್ದೀಯಲ್ಲ. ಬಾ, ಆಮೇಲೆ ಅವ್ರು ಬಂದಮೇಲೆ ಒಂದು ಸ್ವಲ್ಪ ತಿನ್ನುವಂತೆ. ಬಾ, ಇವಾಗ ಊಟ ಮಾಡು. ನೀನು ಬರೋ ತನಕ ಹಾಗೆ ಕಾಯ್ಕ ಕೂತ್ಕೊಂತೀಯಾ? ರುಕ್ಮಿಣಿ ಇಲ್ಲಕತ್ತಿರೋ ಬರವತ್ತಲ್ಲಿ ಊಟ ಗಿಟ್ಟ ಎಲ್ಲ ಮಾಡ್ಕೊಬಂದು. ಅದೇನು ಇಲ್ಲ, ಅದು ಊಟ ಎಲ್ಲ ತಿಂಡಿ ಮಾಡ್ಕೊಬಂದು ಬರವತ್ತಲ್ಲಿ. ಅತ್ತನೇ ರುಕ್ಮಿಣಿ ಮನೆಗೆ ಹೋಗ್ತಿದ್ದೀರಿ, ರೆಡಿ ಆಗ್ಬಿಟ್ಟು ನೀವು ಹೋಗಿ ನಾನೇ ಇವತ್ತು ತಿಂಡಿ ಮಾಡ್ತೀನಿ ಅಂದ್ಬಿಟ್ಟು ಅತ್ತನೇ ಚಪಾತಿನೂ ಬೀಟ್ರೋಟ್ ಪಲ್ಯನೂ ಮಾಡಿದ್ರು. ಅದು ತಿನ್ಕೊಂಡು ಬಂದು ಹಾಗೆ ಬರೋದಕ್ಕೆ ಸಾಂಬ್ಗೆ ಮನೆಲ್ಲ ತಗೋಬೇಕಾಯ್ತಲ್ಲ ಮಗಿಗೆ. ಎಲ್ಲ ಸಾಂಬ್ಗೆ ಮನೆಲ್ಲನೂ ತಗೊಂಡು ಬಸಿಯ ಏನೇನು ಮಿಕ್ತವನ್ನೆಲ್ಲನೂ ಅತ್ತನೇ ಇವತ್ತು ತಂದು ಮಡಗಿದ್ರು. ಎಲ್ಲ ತಂದುಬಿಟ್ಟು ಅಲ್ಲೇ ಮಡಗಿವಿ. ಬಾ ರುಕ್ಮಿಣಿ, ಹೋಗೋಕ್ಕಾಯ್ತದೆ, ಮಗಿಗೂ ಆಯ್ತಲ್ಲ ಒಂದು 2-3 ತಿಂಗಳು. ಇನ್ನೇನು ಬಾ, ಹೋಗೋಕ್ಕಾಯ್ತದೆ. ಹೋಗೋಣ ಆಯಿತು. ಅಮ್ಮ ಅಂದರು ಇನ್ನೊಂದು 2-3 ತಿಂಗಳು ಇದ್ಬಿಡು, 5 ತಿಂಗಳಾಗಲಿ ಒಟ್ಟಿಗೆ ಹೋಗುವಂತೆ. ಇದು ಯಾಕೆ ಹೀಗಾಡ್ತೀಯಾ ಅಂತ ಬೈದ್ಬಿಟ್ರು. ನಾನು ಬಂದಾಗಲಿಂದ ಹಠ ಮಾಡ್ತಿದ್ದೆ ಹೋಗೋಣ ಅಂತ. ಒಂದು 5 ತಿಂಗಳಾದ್ಮೇಲೆ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಅದಕ್ಕೇನೆ. ಮತ್ತು ಇನ್ನೇನು ಸಮಾಚಾರ? ಏನೋ ವಿಚಾರ ಹೇಳ್ತಿದ್ರು ಅಪ್ಪ ಸೂರ್ಯ ಅವರು. ಅವತ್ತು ಏನೂ ಹೇಳೋಕ್ಕೆ ಆಗಲಿಲ್ಲ. ಅದೇ ರಾಖಿ ಅಂತ ಇದ್ದಾರಂತಾರಲ್ಲ, ಒಂದ್ಸರಿ ಮನೆಗೆ ಬಂದ್ಬಿಟ್ಟು ಜಗಳ ಮಾಡ್ತಿದ್ರಂತಲ್ಲ ಇವ್ರು ದೊಡ್ಡಪ್ಪ. ಅವ್ರು ಮನೇಲೇ ಇದ್ದಾರಂತಲ್ಲ. ರುಕ್ಮಿಣಿ, ಅದೊಂದು ಅಟ್ಕತೆ ಕತೆ ಹೋಗು. ಅಲ್ಲ ಅದೇಯ ನಮ್ಮ ಚಿಕ್ಕವ್ರ ಮಗಳು ಗೊತ್ತಿಲ್ವಾ, ಜಯ. ಆಮೇಲೆ ರಾಖಿ, ಅವ್ರವೇ ಇಬ್ಬರೂ ಪ್ರೀತಿಸ್ಬಿಟ್ಟು ಓಡೋಗ್ಬಿಟ್ಟು ಮದುವೆ ಆಗಿದ್ದಾರಂತೆ. ಓ, ಲವ್ ಮ್ಯಾರೇಜ್ ಆದ್ರಾ? ಅದಕ್ಕೆ ಹೇಳ್ಬೇಕಿತ್ತು ನಿಮ್ಮ ಚಿಕ್ಕಮ್ಮನಿಗೆ. ಏನಾದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅವ್ರ ಮನೇಲಿ ಸೇರಿಸಿದ್ರಂತ. ಏನೋ ಸೇರಿಸ್ಲಿಲ್ಲ, ಅದಕ್ಕೆ ಅಜ್ಜಿ ಮನೇಲಿದ್ದಾರೆ ಅಂತ ಅಂದರು. ಬಿಡು ನಂದಿನಿ, ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗಿದ್ರು ನಿನ್ನ ತಂಗಿ ಅಲ್ವಾ, ಏನು ಬೇರೆಯವರಾ? ಹೋಗ್ಲಿ ಬಿಡು. ಇವ್ರೂ ಸೂರ್ಯ ದೊಡ್ಡಪ್ಪನ ಮಗ ಅಲ್ವಾ, ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನೆಲ್ಲಿಗೆ ಹೋಗ್ತಾರೆ? ಅದು ಬೇರೆ ಲವ್ ಮಾಡಿ ಬೇರೆ ಬಂದುಬಿಟ್ಟಿದ್ದಾರೆ. ನಾವೇ ಅರ್ಥ ಮಾಡ್ಕೋಬೇಕು. ಅಜ್ಜಿ ಬೈಲಿಲ್ವಾ? ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಜ್ಜಿ. ಅವ್ರು ಏನು ಹೊಂದಲಿಲ್ವಾ ಲವ್ ಮ್ಯಾರೇಜ್ ಆದ್ರೂ? ಓ, ನನಗೂ ಅದೇ ಡೌಟು ಕಣ್ ರುಕ್ಮಿಣಿ. ಅಲ್ಲ, ನಮಗೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬೈಯೋರು ತಾನೆ. ಹಂಗೆ ಕೆಲಸ ಮಾಡಿ ಹಿಂಗೆ ಕೆಲಸ ಮಾಡಿ, ಹಂಗಿರಿ ಅದು ಇದು ಏನೇನೋ ಬೈಯೋರು ತಾನೆ. ಏನು ಅಂದಿಲ್ವಂತೆ. ನಿಂದು ಹೇಳ್ದಿಲ್ವಾ? ಫೋನ್ ಮಾಡ್ತಿದ್ರು. ಅವ ಸೂರ್ಯನ ಕೇಳಿದೆ ಏನು ಅಂದಿಲ್ವ? ಅದಕ್ಕೆ ಇಲ್ಲ ಏನು ಅಂದಿಲ್ಲ, ಅಜ್ಜಿ ಏನು ಮಾಡ್ತಾರೆ ಏನು ಮಾಡಲ್ಲ ಅಂತ ಅಂದರು. ಆದರೂ ನನಗೊಂದು ಬೇಜಾರು, ನೀನು ಏನಾರು ಅನ್ಕೋ. ಅಲ್ಲ, ಅವ್ರಿಗೆ ಬಂದಾಗ ಒಂದು ಸಣ್ಣದು ತೇವರಿ ಸುದ್ದಿಗೆ ಜಗಳ ಆಡ್ಕೊಂಡು ನಿಂತ್ಕೊಂಡ್ರು ಸೂರ್ಯ ಜೊತೆಗೆ, ಮಾವನ ಜೊತೆಗೆ, ಅಜ್ಜಿ ಜೊತೆಗೆ ಎಲ್ಲವ. ಈಗ ನೋಡಿದ್ರೆ ಮಗನ್ನೇ ಕರ್ಕೊಂಡು ಇರ್ಸ್ಕೊತಾರೆ. ಅಜ್ಜಿಗೆ ಏನು ಗೊತ್ತಾಯ್ಕಿಲ್ವಾ? ಹೋದ್ರೆ ಸೂರ್ಯವರು ಸುಮ್ಮನಿರಿ ನಂದಿನಿಯವರು, ಏನಾಗಲ್ಲ ಇದ್ರೆ ಇರಲಿ ಅಂತ ಅಂತಾರೆ. ಅಲ್ಲ, ಅದು ತಪ್ಪು ತಾನೆ, ನೀನು ಹೇಳು ರುಕ್ಮಿಣಿ. ಹೌದು ನಂದಿನಿ, ಅವ್ರ ಅಪ್ಪ ಮಾಡಿದ್ದು ತಪ್ಪೇನೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೂ ಇವ್ರು ಏನು ಮಾಡಿದ್ರು? ಈ ರಾಖಿ ಅವ್ರು ಏನು ಮಾಡಿದ್ರು ಹೇಳು? ಏನು ಮಾಡಿರಲಿಲ್ಲ ಅಲ್ವಾ ಇವರು? ಇವ್ರದ್ದೇನು ತಪ್ಪಿದೆ? ಅಜ್ಜಿಗೆ ಮೊಮ್ಮಕ್ಕಳು ಅಂದರೆ ಎಲ್ಲ ಒಂದೇ ಥರ ಇರ್ತಾರೆ. ಸೂರ್ಯ ಆಗಲಿ ಇಲ್ಲ ಅವರ ಬೇರೆ ದೊಡ್ಡ ಇನ್ನೊಂದು ಹಿರಿ ಮಕ್ಕಳಿದಾರಲ್ಲ ಅವರಾಗಲಿ, ಅಜ್ಜಿಗೆ ಎಲ್ಲ ಒಬ್ಬರೇ ಅಲ್ವಾ, ಎಲ್ಲ ಮಕ್ಕಳಲ್ವಾ? ಹೋಗ್ಲಿ ಬಿಡತ್ತಾಗಿ, ಇನ್ನೇನು ಮಾಡೋಕ್ಕಾಗುತ್ತೆ. ಸೂರ್ಯ ಅವರು ಒಪ್ಪಿದ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಆಮೇಲೆ ಅತ್ತೆ ಮಾವನು ಇರಲಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ನಾನು ಮತ್ತೆ ಮಾತಾಡೋಕ್ಕಾಗುತ್ತಾ? ಇರಲಿ ಬಿಡು, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಚೆನ್ನಾಗಿರಲಿ. ಹೆಲ್ಪ್ ಮಾಡಬೇಕು. ಪ್ರೀತಿಸ್ ಮದುವೆ ಆಗಿದ್ದಾರೆ, ಇನ್ನು ನಾವು ಹೆಲ್ಪ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ಇನ್ನು ನಿಮ್ಮ ಮನೇಲಿ ಒಪ್ಪಲಿಲ್ಲ ಅಂತ ಸೂರ್ಯ ಅವ್ರು ಹೇಳ್ತಿದ್ರು, ನಿಮ್ಮ ಚಿಕ್ಕಮ್ಮನೂ ಒಪ್ಪಲಿಲ್ಲ ಅಂತ. ಇನ್ನು ನಿಮ್ಮ ಚಿಕ್ಕಮ್ಮನೂ ಒಪ್ಪಲಿಲ್ಲ ಅಂದರೆ, ರಾಖಿಯವ್ರ ಅಪ್ಪ ಅಮ್ಮನೂ ಒಪ್ಪಲಿಲ್ಲ ಅಂದರೆ ಪಾಪ ಮತ್ತೆ ಅಲ್ಲಿಗೆ ಹೋಗ್ತಾರೆ. ಅಜ್ಜಿ ಜೊತೆಗೆ ಇದ್ದಂಗೆ ಆಗುತ್ತೆ ಬಿಡು. ಇಷ್ಟಪಟ್ಟಿರ್ತಾರಲ್ಲ. ಇನ್ನು ನಾವೇನು ಹಳ್ಳಿಗೆ ಹೋಗ್ತಿರ್ಲಿಲ್ವಲ್ಲ. ಇನ್ನು ಸೂರ್ಯ ಅವರು ಹಳ್ಳಿಗೆ ಹೋಗೋದಿಲ್ಲ, ನಾವು ಹಳ್ಳಿಗೆ ಹೋಗೋದಿಲ್ಲ. ಸುಮ್ಮನೆ ಅಜ್ಜಿಯ ಜೊತೆಗೂ ಯಾರಾದರೂ ಇದ್ದಂಗೆ ಆಗುತ್ತೆ. ನಾವು ಯೋಚನೆ ಮಾಡ್ತಿದ್ವಿ, ಅಜ್ಜಿನ ಬನ್ನಿ ಇಲ್ಲೇ ಇರಿ, ತಾತ ಬನ್ನಿ ಇಲ್ಲೇ ಇರಿ ಅಂತ ಕಾದು ಅವ್ರು ಬರ್ತಾ ಇರಲಿಲ್ಲ. ಅವ್ರೊಬ್ಬರನ್ನೇ ಬಿಟ್ಟು ಬರೋದಕ್ಕೆ ನಮಗೂ ಬೇಜಾರಾಗ್ತಿತ್ತು. ಈಗ ಅವ್ರ ಜೊತೆಗೆ ಇದ್ದಂಗೆ ಆಗುತ್ತೆ ಬಿಡು. ಅದಕ್ಕೆ ಯಾಕೆ ನನ್ನ ಮನೆಯನ್ನು ಹೊತ್ಕೊ ಹೋಗ್ಬಿಡ್ತಾರಾ? ಇರಲಿ, ಇನ್ನೇನು ಮಾಡೋದು. ಸೂರ್ಯ ಅವ್ರಿಗೆ ಇಷ್ಟ ಆಗಿದೆ, ಅತ್ತೆ ಮಾವನಿಗೆ ಇಷ್ಟ ಆಗಿದೆ, ಇರಲಿ. ನೀನು ಹೇಳೋದು ತಪ್ಪಿಲ್ಲ. ಅವ್ರು ಹಾಡಬಾರ್ದಿತ್ತು ಆ ರೀತಿ ಅಲ್ವಾ? ಆ ರೀತಿ ಹಾಡಬಾರ್ದಿತ್ತು, ಜಗಳ ಎಲ್ಲ ಮಾಡಬಾರ್ದಿತ್ತು ನಮ್ಮ ಜೊತೆ. ಅವ್ರ ಅಪ್ಪ ಮಾಡಿದ್ದಕ್ಕೆ ಇವ್ರು ಏನು ಮಾಡಿದ್ದಾರೆ ಪಾಪ? ಇವರು ಒಂದಿನೂ ಜಗಳಕ್ಕೆಲ್ಲ ಬಂದಿಲ್ಲ, ಏನೂ ಇಲ್ಲ. ಸೂರ್ಯ ಅವ್ರು ಬೇರೆ ಹೇಳ್ತಾ ಇದ್ರು, ಇಲ್ಲ ಇವನು ತುಂಬ ಒಳ್ಳೆಯವನು, ದೊಡ್ಡಪ್ಪ ಅವ್ರ ಥರ ಅಲ್ಲ, ದೊಡ್ಡಣ್ಣ ಇದ್ದಾರಲ್ಲ ಅವ್ರ ಥರ ಎಲ್ಲ ತುಂಬ ಒಳ್ಳೆಯವನು ಅಂತ ಅಂತಿದ್ರು. ಬಿಡು, ಒಳ್ಳೆಯವ್ರಿಗೆ ಇನ್ನೇನು ಮಾಡೋಕ್ಕಾಗುತ್ತೆ, ಪಾಪ ಇದ್ರೇ ಇರಲಿ. ಮತ್ತೆ ನಿನಗೆ ಬೇಜಾರಾಯ್ತಾ ನಾನು ಈ ಥರ ಮಾತಾಡಿದೆ ಅಂತ? ಹಂಗೇನು ಬೇಜಾರಾಗಲಿಲ್ಲ.
ಸರಿ ಬಿಡು, ಹೆಂಗಿರೋ ಅಜ್ಜಿ ತಾತನ ಜೊತೆಗೆ ಇದ್ದಂಗೆ ಆಯ್ತದಲ್ಲ. ಅಲ್ಲ ಅವ್ರಾಗ ಜಗಳ ಮಾಡಿದ್ರಲ್ಲ ಅದಕ್ಕೆ ಆ ಥರ ಯೋಚನೆ ಮಾಡಿದ್ದೆ ನಾನು. ಆಮೇಲೆ ಇನ್ನೇನು ಬೇರೆ ರೀತಿ ಅರ್ಥ ಮಾಡ್ಕೊಬಿಟ್ಟು ಆಮೇಲೆ ಹಿಂಗೆ ಕೇಳಿದೆ ಅಲ್ವಾ, ನಮ್ಮ ಚಿಕ್ಕವ ಇಲ್ಲ ಬೇಡ ಅಂತಂತೆ. ಅಲ್ಲ ನಿಮ್ಮ ಅಣ್ಣ ಲವ್ ಮ್ಯಾರೇಜ್ ಅಲ್ವಾ ಆಗಿರೋದು, ಅವರೇನು ಹೆಲ್ಪ್ ಮಾಡಲಿಲ್ವಾ? ಏ ಅವಳು ಯಾರಿಗೂ ಹೇಳಿಲ್ಲ ಮನೇಲಿ, ಗೊತ್ತೇ ಇಲ್ಲ. ನಮ್ಮ ಚಿಕ್ಕವ ಮದುವೆಗೆ ಗಂಡು ಬರ್ತದೆ ಅಂತಿದ್ದಂತೆ. ಇವಳು ಈಗಲೇ ಮದುವೆ ಆಗಿಲ್ಲ ಅಂತಿದ್ಲಂತೆ, ಈಗಲೇ ಮದುವೆ ಬೇಡ ಬೇಡ ಅಂತಿದ್ಲಂತೆ. ಅವ್ಳಿಗೆ ನಮ್ಮ ಚಿಕ್ಕವನ ಕಂಡ್ರೆ ಭಾರಿ ಇದ್ರಕ್ಕೆ. ಅದಕ್ಕೆ ಅವಳು ಏನು ಮಾಡೋಳೆ, ಮದುವೆ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಹೊಂಟೋಗ್ಬಿಟ್ಟವಳೆ. ಈಗ ನಮ್ಮ ಅಣ್ಣ ಬುಡು ಚಿಕ್ಕವ ಸಿಕ್ಕಿಲ್ಲ, ಇನ್ನೇನು ಮಾಡೋಕ್ಕತ್ತದ ಅಂದರೆ ಇಲ್ಲ ನೀನು ಮಾತಾಡ್ಸೋರೆ ಹಂಗೆ ಹಿಂಗೆ ಅಂತ ಏನೇನು ಜಗಳ ಮಾಡ್ಕೊಂಡು ಕಲ ಮಾಡ್ಕೊಂಡು ಸುಮ್ಮ ಕೂತದೆ. ಅದಕ್ಕೆ ಅಣ್ಣನೂ ಸುಮ್ಮನೆ ಚಿಕ್ಕವನೂ ಬೇಜಾರು ಪಡೋಕೆ ಇಷ್ಟ ಇಲ್ವಲ್ಲ, ಅದಕ್ಕೆ ಇಷ್ಟ ಬಂದಾಗಿರಲಿ ಅತ್ತಾಗಿ ಈಗಲೇ ಬೇಡ ಸದ್ಯಕ್ಕೆ. ಚಿಕ್ಕವನೇ ಕೋಪಾಗವಳೆ, ನೀನು ಅದರಲ್ಲಿನೂ ಅವಳ ಕರ್ಕೊಬಂದ್ಬಿಟ್ರೆ ಆಮೇಲೆ ಅಣ್ಣನ ಜೊತೆಗೆ ಮಾತ್ಬಿಟ್ಬಿಡ್ತಾಳೆ ಚಿಕ್ಕವ. ಈಗಲೇ ಹೆಂಗೋ ಹಂಗೋ ಹಿಂಗೋ ಅವ್ರೆ ಅತ್ತಾಗಿ. ಆಮೇಲೆ ಇನ್ನೂ ಕೋಪ ಮಾಡ್ಕೊಬಿಟ್ರೆ ಚಿಕ್ಕವನ ಜೊತೆ ಆಮೇಲೆ ಅಣ್ಣನ ಜೊತೆ ಅತ್ತಿಗೆ ಜೊತೆ ಪರತಿಯೊಳಲ್ಲ ಅವಳ ಜೊತೆಗೆ. ಅದಕ್ಕೆ ಅಣ್ಣ ಅಂತೂ ಈಗ ಸದ್ಯಕ್ಕೇನು ಬೇಡ, ಆಮೇಲೆ ಬೇಕಾದ್ರೆ ನೋಡೋಕ್ಕಾಯ್ತದೆ, ಏನಾರು ಸಮಾಧಾನ ಆದಮೇಲೆ ಬೇಕಾದ್ರೆ ಕರ್ಕೊಬರೋಕ್ಕಾಯ್ತದೆ ಅಂತ ಯೋಚನೆ ಮಾಡಿದಾರಂತೆ ಪಾರತಿನೂ ಅಣ್ಣನೂ. ಅಲ್ಲಿ ಗಂಟ ಸುಮ್ಮನೆ ಅವರೇ ಅಣ್ಣನ ಪಾರತಿನೂ ಬೇಕಾದ್ರೆ ಕರ್ಕೊಬರೋದ ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾತಾಡ್ಸ್ಕೊಂಡಿರೋದ, ಬೇಕಾದ್ರೆ ಕಳಿಸೋದು ಮಾಡೋದು ಮಟ್ಟದ, ಇನ್ನೇನು ಮಾಡೋಕ್ಕದು ಆಗೋಯ್ತು ಅಂತ ಹೇಳ್ತಿತ್ತು. ಅದಕ್ಕೆ ಚಿಕ್ಕವ ಒಪ್ತಾ ಇಲ್ಲ, ಇನ್ನು ಸ್ವಲ್ಪ ದಿವಸ ಆಗಲಿ ಎಲ್ಲ ಸರಿ ಆಯ್ತದೆ, ಚಿಕ್ಕವನಿಗೂ ಕೋಪ ಔಷಧಿ ಕಡಿಮೆ ಆಯ್ತದೆ ಅಂತ ಸುಮ್ಮನೆ ಆಗವ್ರೆ. ಅದು ಅಲ್ಲದೆ ಅಪ್ಪನೂ ಅಷ್ಟೇ, ಅಪ್ಪನು ಭಾರಿ ಕೋಪ ಮಾಡ್ಕೊಬಿಟ್ಟದೆ, ಯಾವತ್ತೂ ಹೆಂಗೆ ಆಡ್ತಿತ್ತಿಲ್ಲ, ಈಗ ಭಾರಿ ಕೋಪ ಮಾಡ್ಕೊಬಿಟ್ಟದೆ. ಒಬ್ಳನ್ನಾರು ಹೊಚ್ಕಟ್ಟ ಮದುವೆ ಮಾಡಬೇಕು ಮುಂಜೆ ಮಾಡಬೇಕು ಅಂದ್ಕೊಂಡಿದ್ರು, ಹಿಂಗೆ ಮಾಡ್ಬಿಟ್ಟವ್ರಲ್ಲ, ಇನ್ನೇನು ಮಾಡೋಕ್ಕದು ಬಿಡೋತ್ತಾಗಿ. ಬಿಡು ನಂದಿನಿ, ಇನ್ನೇನು ಮಾಡೋಕ್ಕಾಗುತ್ತೆ. ನೀನೇ ಹೇಳು, ಪ್ರೀತಿಸ್ ಮದುವೆ ಆಗಿದ್ದಾರೆ, ಆ ಟೈಮಲ್ಲಿ ಅನಿಸುತ್ತೆ ಓಡೋಗಿ ಮದುವೆ ಆಗಿಬಿಡ್ಬೇಕು ಅಂತ, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಬಿಡು ಇರಲಿ. ಮತ್ತೆ ನೀವು ಹೋಗೋದಿಲ್ವಾ? ಇಲ್ಲ ಇಲ್ಲ ಹೋಗ್ಬೇಕು ಅಲ್ಲಿಗೂ. ಯಾವಾಗ ಹೋಗೋದು? ಅಜ್ಜಿ ತಾತನಲ್ಲಿ ಬರ್ತೀನಿ ಅಂತಿದ್ರು, ಬರೋಕ್ಕೆ ಈಗಲೇ ಬರೋದಂತ ರೆಡಿ ಆಗಿದ್ರಂತೆ, ನಾಳೆಗೆ ಹೋಗೋದು ಅಂದ್ಬಿಟ್ಟು ಹಿಂಗಾಯ್ತಲ್ಲ ಕತೆ, ಅದಕ್ಕೆ ನಾಳೆಗೆ ಹೋಗೋದು ಅಂದ್ಬಿಟ್ಟು ಸುಮ್ಮನಾದ್ರಂತೆ. ಹಾಗೆ ಸುಮ್ಮನಾಗ್ಬಿಟ್ಟು ಇದಾಯ್ತಲ್ಲ, ಅವ್ರು ಬಂದ್ಬಿಟ್ರಲ್ಲ ಹೆಂಗೆ ಬರೋದು ಬಿಟ್ಬಿಟ್ಟು, ಅವ್ರಿಗೂ ಜಾಗ ಹೋಗಿಲ್ಲ ಏನಿಲ್ಲ, ಆಮೇಲೆ ಬರೋದನ್ಕ ಸುಮ್ಮನೆ ಆದ್ರಂತೆ ಮಗಿ ನೋಡೋಕ್ಕೆ. ಹೌದು, ಒಂದೇ ಒಂದ್ಸಲ ಬಂದಿದ್ರು ಅಜ್ಜಿನ ತಾತನೂ, ಬಂದ್ಬಿಟ್ಟು ಹಾಗೆ ಹೊರಟೋದ್ರು ಅಷ್ಟೇ. ನಾನು ಬಂದೇ ಇಲ್ಲ, ಬರ್ತೀನಿ ಅಂತಿದ್ರು, ಫೋನ್ ಮಾಡಿದ್ರು ಅಜ್ಜಿ ತಾತನೂ. ಒಂದು 15 ದಿನ ಆಗೈತೆ. ಅವಾಗ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅಂತ ಮಾತಾಡಿದೆ, ಇನ್ನು ಕಾಲೇ ಮಾಡಲಿಲ್ವಲ್ಲ, ಸುಮ್ಮನೆ ಅದೇ ಅಜ್ಜಿ ತಾತನಿಗೂ ಹೊಲ್ದಕ್ಕೆ ಹೋಗ್ತಾರಲ್ಲ ಅಲ್ಲೂ ಕೆಲಸ ಇರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಬರ್ತೀನಿ ಅಂತಿದ್ರಾಗಿದ್ರೆ ಹಾಂ ಸರಿ ಬಿಡು. ಚಿನಿ ಅಲ್ಲೋಡು, ನಂದಿನಿ ಅಮ್ಮ ಬಂದು ಎದೇಳು. ಏ ಮನಿ ಕಳಿರು ಮಗ, ಹಂಗೆ ಎದಳಿಸ್ಬೇಡ. ಆಮೇಲೆ ಸೂರ್ಯರು ಬರ್ತಾರಲ್ಲ ಆಗ ಅವರು ಕರ್ಕ ಕೂತ್ಕೊಂಡ್ರೆ ಮಗಿಗೆ ನಿದ್ದೆನೇ ಸಾಕಾಯ್ಕಿಲ್ಲ, ಆಟಾಡ್ಸ್ತಾ ಕೂತ್ಕೊಬಿಟ್ರೆ. ಮನಿ ಕಳಿ ಸೂರ್ಯರು ಬರಗಂಟ ಆಮೇಲೆ ಒಟ್ಟಿಗೆ ಆಟಾಡ್ಸ್ಬಿಟ್ಟು ಊರಿಗೆ ಹೋಯ್ತೀವಿ. ಏನು ಹೇಳ್ತಿದ್ಯಾ? ಏನು ಇವತ್ತೇ ಊರಿಗೆ ಹೋಗ್ತೀಯಾ? ಏ ಬೇಡಪ್ಪ, ಇವತ್ತೇನು ಮಾಡಕ್ಕೆ ಊರಿಗೆ ಹೋಗ್ತೀಯಾ? ಹೋಗಿವ್ರಿ ಒಂದು ವಾರ ಇಲ್ಲ ಉಳ್ಕೊಳ್ಳಿ, ಆಮೇಲೆ ಹೋದ್ರಾಯ್ತು. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ಕಣ್ ರುಕ್ಮಿಣಿ ನೀನು. ಇಲ್ಲಕ್ಕ ಸುಮ್ಮನಿರು, ಇವಾಗ ವಾಪಸ್ ಹೋಯ್ತೀವಿ, ಏನು ಇಲ್ಲಿ ಉಳ್ಕೊಳಕ್ಕೆ ಬಂದಿದ್ದಾವ, ಇನ್ನೊಂದು ದಿವಸ ಬರ್ತೀವಿ ಕತೆ. ಊರಿಗೆ ಹೋಗ್ಬೇಕಲ್ಲ, ಒಂದು ಫೋನ್ ಮಾಡಿತ್ತು, ಬಾ ಇನ್ನೂ ಎಷ್ಟು ದಿವಸ ಅಲ್ಲೇ ಇದ್ದಿ, ಒಬ್ಬಳೇ ಇದೆಯಲ್ಲ ಬಾ ಅಂತಿತ್ತು. ಬರ್ತೀನಿ ಅಂತ ಹೇಳಿದೆ ಒಂದು ವಾರದಲ್ಲೇ. ಅಮ್ಮಗೆ ಮಗಿನ ನೋಡ್ಕೊಂಡು ಹೋಗೋದ, ಆಮೇಲೆ ಊರಿಂದ ಬರಗಂಟ ಮಗಿನ ನೋಡೋಕೆ ಆಯ್ಕಿಲ್ಲ ಅಂದ್ಬಿಟ್ಟು ಹಂಗೆ ಬಂದಿದ್ದು. ನೀನು ಊರಿಗೆ ಬಾ ಅಂದರೆ ಬರ್ದಾನೆ ಇಲ್ಲೇ ನಾಟ್ಕಡ್ಕೊಂಡು ಕೂತಿರು, ನೀನು ಊರಿಗೆ ಬರಬೇಡ. ಸುಮ್ಮನಿರು ನಂದಿನಿ ನೀನು. ಅಲ್ಲ ಬರ್ತೀನಿ ಇರು, ಅಮ್ಮನ ಕೇಳಿಬಿಟ್ಟು ಬರ್ತೀನಿ. ನೀನು ಅಮ್ಮನ ಮನೆಗೆ ಹೋಗ್ತೀನಿ ಅಂತಿದೆಯಲ್ಲ, ಅಲ್ಲಿಂದ ಮುಗಿಸ್ಕೊಂಡು ಬಾ, ನೋಡೋಣ ಅಮ್ಮನ ಕೇಳಿರ್ತೀನಿ. ನೀನು ಇಷ್ಟು ಕೇಳ್ಕೊತಾ ಇದೆಯಲ್ಲ ಬಾಬಾ ಅಂತ, ಇವಳು ಕಂಡ್ರೆ ನಿಂಗೆ ತುಂಬ ಇಷ್ಟ ಅಲ್ವಾ? ಭಾರಿ ಇಷ್ಟ. ನೀನು ನೋಡ್ರಿ ಹಿಂಗೆ ಆಡ್ತಾ ಕೂತಿರು ನೀನು, ಬರ್ದನೆಯ ಮಾಡ್ದನೆಯ. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.